ಗೊತ್ತಿರಲಿಲ್ಲ ನನಗೆ, ಉತ್ತರದ ಮಾತ್ರ ಟ್ರೈಲರ್ ರಿಲೀಸ್ ಅಂತ ಗೊತ್ತಾಗಿದ್ದು. ಆದ್ರೆ ನಿನ್ನೆ ನಾಗೇಶ್ವರ ಫೋನ್ ಮಾಡಿ, ಇಲ್ಲ ನಮ್ದು ಇನ್ನೊಂದು ಸಿನಿಮಾದು ಕೂಡ ಟ್ರೈಲರ್ ಇದೆ. ಇನ್ನೊಂದು ಸಿನಿಮಾನ ಅದು ಯಾವಾಗ ರಿಲೀಸು? ಅದು ಅವತ್ತೇ ರಿಲೀಸು. ಅದೇ ಡೈರೆಕ್ಟ್ರು, ಅದು ದಿನೇಶ್ ಬಾಬು ಡೈರೆಕ್ಟ್ರು. ಅದು ಹೆಂಗೆಯ ಎಷ್ಟು ಸಿನಿಮಾ ಮಾಡಿದೆ ನಮಗೆ. ಇಲ್ಲಿ ಬಂದ್ಮೇಲೆ ದಿವ್ಯಾ ನೀನು ಹೇಳ್ದಾಗಲೇ ಗೊತ್ತಿದ್ದು ಅವ್ನು 27 ಸಿನಿಮಾ ಮಾಡಿದ್ದಾನೆ ಅಂತ. ನಮ್ಗೆ ಯಾವುದು ಒಂದೇ ಒಂದು ಗೊತ್ತಿತ್ತು, ವಿಜಯ ರಾಘವೇಂದ್ರನು ರಕ್ಷಿತಾ ಮಾಡಿರೋ ಒಂದು ಸಿನಿಮಾ. ಅದಾದ್ಮೇಲೆ ಇದೇ ಸಿನಿಮಾ ಅನ್ಕೊಂಡಿದ್ದೆ ನಾನು. ಇದು 27 ಸಿನಿಮಾ ಮಧ್ಯದಲ್ಲಿ ಗ್ಯಾಪಲ್ಲಿ ಏನೇನು ಮಾಡಿದೆಯಪ್ಪ ನೀನು. ನಾಗೇಶ್ವರ ಅವ್ರ ಬಗ್ಗೆ ಫಸ್ಟ್ ನಿರ್ಮಾಪಕರ ಅನ್ನದಾತರು ಅವ್ರ ಬಗ್ಗೆ ಹೇಳ್ತೀನಿ. ಯಾಕಂದ್ರೆ ಅವರು ಅದೇ ದಿವ್ಯ ಆಗಾಗ ಹೇಳ್ತಿದ್ಲು ವಿಗ್ ನಾಗೇಶ್ವರ ಅಂತ. ನಮಗೆ ಮೇಕಪ್ ಎಷ್ಟು ಮುಖ್ಯನೋ, ರಾಮಣ್ಣ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಾಗೇಶ್ವರ ಅವರು ಕೊಡುವಂತ ಕೇಶ ವಿನ್ಯಾಸ. ಅಂದ್ರೆ ಆತ ಬರೀ ಕೇಶ ವಿನ್ಯಾಸ ಅಲ್ಲದೆ ಜೊತೆಗೆ ತನ್ನ ಒಂದು ರೀತಿ ವ್ಯಾಪಾರ, ತನ್ನ ಕುಟುಂಬದವ್ರಿಗೂ ಮಕ್ಕಳಿಗೂ ಜೊತೆ ಹೇಳ್ಕೊಡೋ ಜೊತೆಗೆ ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದು ತಾನು ತೊಡಗಿಸ್ಕೊಂಡಿದ್ದು, ಮತ್ತೆ ಅದರ ಆಗು ಹೋಗುಗಳನ್ನು ನೋಡಿಕೊಂಡು, ಮತ್ತೆ ಎಲ್ಲ ದೊಡ್ಡ ಹೀರೋಗಳಿಂದ ಹಿಡಿದು ಈಗ ಬರುವ ಕಲಾವಿದರಿಗೂ ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಅವರು ಪ್ರೊಡ್ಯೂಸ್ ಮಾಡ್ತಿರೋದಿದೆಯಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋದು ಇದೇ ಅನ್ಸುತ್ತೆ. ಚಿತ್ರರಂಗದಿಂದನೇ ಗಳಿಸಿದ ಹಣವನ್ನ ಚಿತ್ರರಂಗಕ್ಕೋಸ್ಕರನೇ ಬಳಸೋದಿದೆಯಲ್ಲ, ಅದಕ್ಕೋಸ್ಕರ ಹ್ಯಾಟ್ಸ್ ಆಫ್ ನಾಗೇಶ್ವರ ಅಂಡ್ ಕಂಗ್ರ್ಯಾಚುಲೇಷನ್ ಟು ಈಚ್ ಒನ್ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್, ನೀವೆಲ್ಲರೂ. ಮತ್ತೆ ಅದಾದ್ಮೇಲೆ ನನ್ನ ಗುರುಗಳು, ನನಗೆ ನಿಜವಾಗ್ಲೂ ಒಂದು ರೀತಿಯಲ್ಲಿ ಮೆಂಟರ್ ದಿನೇಶ್ ಬಾಬು ಸರ್. ಯಾಕೆ ಅಂತಂದ್ರೆ ನನ್ಗೆ ಗೊತ್ತಿಲ್ಲ ನನ್ನ ದೃಷ್ಟನ ಏನು, ದಿನೇಶ್ ಬಾಬು ಸರ್ ಚಿತ್ರಗಳಲ್ಲಿ ಬಹಳ ವಿಭಿನ್ನ ಪಾತ್ರಗಳು ನನಗೆ ಸಿಕ್ಕಿರೋದು ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೆ ಅಂತ ಅನ್ಕೊಳ್ತೀನಿ. ಅಂದ್ರೆ ಯಾವುದೇ ಸಿನಿಮಾದಲ್ಲಿ ಆ ಪಾತ್ರ ಚಿಕ್ಕದಿರ್ಲಿ ದೊಡ್ಡದಿರ್ಲಿ, ಅದ್ರಲ್ಲಿ ಒಂದು ರೀತಿಯಾದ ಡಿಫ್ರೆಂಟ್ ಪಾತ್ರ ನಾವು ಧೈರ್ಯವಾಗಿ ಹೇಳ್ಕೋಬಹುದು, ಇದೊಂದು ಡಿಫ್ರೆಂಟ್ ಪಾತ್ರ, ಇದೊಂದು ನಾವು ಎಲ್ಲ ಪಿಕ್ಚರ್ಗಳು ಹತ್ರ ಹೇಳ್ಕೊಂಡ್ ಬರ್ತೀವಿ. ಆದ್ರೆ ದಿನೇಶ್ ಬಾಬು ಅವ್ರ ಚಿತ್ರದಲ್ಲಿ ಯಾವುದೇ ಪಾತ್ರ ಮಾಡಿದ್ರು ಇಟ್ ಇಸ್ ಡೆಫಿನೆಟ್ಲಿ ಎ ಡಿಫ್ರೆಂಟ್ ಪಾತ್ರ. ನನ್ನ ಕೈಯಲ್ಲಿ ಹಾಸ್ಯ ಪ್ರಧಾನ ಒಂದು ಪಾತ್ರ ಮಾಡಬಹುದು ಅಂತ ನನಗೇ ನಂಬಿಕೆ ಇರಲಿಲ್ಲ. ಆದರೆ ನಿಜವಾಗ್ಲೂ ನನ್ನ ಕೈಯಲ್ಲಿ ಒಂದು ಕಾಮಿಡಿ ರೋಲ್ ಅಂತ ಯೋಚನೆ ಮಾಡಿ ಆ ಥರದ ಒಂದು ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದು. ಮತ್ತೆ ನಾನು ಮೊಟ್ಟ ಮೊದಲ ಬಾರಿಗೆ ಜಡ್ಜ್ ಆಗಿ ಪಾತ್ರ ಮಾಡಿರೋದು ಇದರಲ್ಲೂ ಕೂಡ ಅದೊಂಥರ ತುಂಬಾ ಸಂತೋಷ ಅನ್ಸುತ್ತೆ. ಅಂದ್ರೆ ಎಷ್ಟೊಂದು ತುಂಬಾ ಕ್ಲಿಷ್ಟವಾದ ಸಬ್ಜೆಕ್ಟ್ ಇದು. ಇದನ್ನ ಆಡಿಯನ್ಸ್ಗೆ ಕನ್ವಿನ್ಸ್ ಮಾಡೋದು ತುಂಬಾ 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 ಕಷ್ಟ. ಇಟ್ಸ್ ಎ ವೆರಿ ವೆರಿ ಚಾಲೆಂಜಿಂಗ್ ಸಬ್ಜೆಕ್ಟ್. ಉತ್ತರ ಸಿನಿಮಾ ಸುಮ್ಮನೆ ಒಂದು ಲೈನಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ